ಅರುಣಾಚಲ ಪ್ರದೇಶದಲ್ಲಿ ಕಾಡಾನೆ ಕಾರ್ಯಾಚರಣೆ ಶುರುವಾಗಿದೆ. ನಮ್ಮ ಕರ್ನಾಟಕದಿಂದ ಬೆಸ್ಟ್ ಟೀಮ್ ಆದಂತ 12 ಸಿಬ್ಬಂದಿ ವರ್ಗದವರು ಈ ಒಂದು ಕಾಡಾನೆಯನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡೋಕೆ ತೆರಳಿದ್ದಾರೆ. ಈ ಕಾಡಾನೆ ಎಕ್ಸ್ಎಂಎಲ್ಎ ಕಪ್ಚನ್ ರಾಜ್ಕುಮಾರ್ ಅವರನ್ನು ಸಹ ಬಲಿ ಪಡೆದಿದೆ. ಇನ್ನಿತರೆ ಹಲವಾರು ಸಂಖ್ಯೆಯಲ್ಲೂ ಕೂಡ ಈ ಒಂದು ಕಾಡಾನೆಯಿಂದಾಗಿ ಸಾವಿಗೀಡಾಗಿದೆ. ಕಳೆದ 2 ವರ್ಷಗಳಿಂದ ತಿರಪ್ ಜಿಲ್ಲೆಯಲ್ಲಿ ಇದೇ ಒಂದು ಪರಿಸ್ಥಿತಿ ಉಂಟಾಗಿದೆ. ಆದ ಕಾರಣ ಈ ಆನೆಯನ್ನ ಸೆರೆ ಹಿಡಿಯಲೇಬೇಕು ಅಂತ ಕರ್ನಾಟಕದ 12 ಸದಸ್ಯರ ವಿಶೇಷ ತಂಡ ಈಗ ಎಂಟ್ರಿ ಕೊಟ್ಟಿರುವಂತದ್ದು. ಅರುಣಾಚಲ್ ಪ್ರದೇಶದ ಡಿಯೋಮಲಿಯನ್ಗೆ ಆಗಮಿಸಿದ್ದಾರೆ ಡಾಕ್ಟರ್ ರಮೇಶ್ ಅವರ ಟೀಮ್. ಇವರ ಟೀಮ್ ನಲ್ಲಿ ಸುಮಾರು 12 ಜನ ಒಳಗೊಂಡಿದ್ದಾರೆ. ಕರ್ನಾಟಕದ ಆನೆ ಶಿಬಿರಗಳಿಗೆ ಸಂಬಂಧಿಸಿದಂತ ಅನೇಕ ಬೆಸ್ಟ್ ಟ್ರ್ಯಾಕರ್ಸ್ ಮತ್ತೆ ಬೆಸ್ಟ್ ಸಿಬ್ಬಂದಿ ವರ್ಗದವರು ಆನೆ ಮಾವುತರು ಸಹ ಈ ಟೀಮ್ ನಲ್ಲಿ ಇದ್ದಾರೆ. ಕಾರ್ಯಾಚರಣೆಯು ಕಾಡಾನೆಯನ್ನ ಪತ್ತೆ ಹಚ್ಚಲು ಮತ್ತೆ ಸುರಕ್ಷಿತವಾಗಿ ಸೆರೆ ಹಿಡಿದು ಸ್ಥಳಾಂತರ ಮಾಡೋಕೆ ಶುರು ಮಾಡಿರುವಂತದ್ದು. ಥರ್ಮಲ್ ಡ್ರೋನ್ ಗಳನ್ನು ಸಹ ಬಳಸಲಾಗುತ್ತೆ. ಅರುಣಾಚಲ್ ಪ್ರದೇಶದಲ್ಲಿ ಇರುವಂತಹ ಕುಮ್ಕಿ ಆನೆಗಳನ್ನ ಬಳಸಿಕೊಂಡು ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನ ಶುರು ಮಾಡಲಿದ್ದಾರೆ. ಅಲ್ಲಿಯೂ ಸಹ ನಿರಂತರ ಆನೆ ಮಾನವ ಸಂಘರ್ಷಕ್ಕೂ ಕೂಡ ಕಾರಣವಾಗಿದೆ. ಒಟ್ಟಾರೆ ಏನೇ ಆಗ್ಲಿ ಕರ್ನಾಟಕದ ಬೆಸ್ಟ್ ಟೀಮ್ ಈಗ ಹೊರ ರಾಜ್ಯದಲ್ಲೂ ಕೂಡ ರಾರಾಜಿಸುತ್ತಾರೆ. ಇಡೀ ದೇಶವೇ ಕರ್ನಾಟಕದ ಅರಣ್ಯ ಇಲಾಖೆಯ ಬೆಸ್ಟ್ ಟೀಮ್ ಕುಮ್ಕಿ ಟೀಮ್ ಅನ್ನ ನೋಡಿ ಖುಷಿ ಪಡೋದಿದೆ ಮತ್ತೆ ನಿಬ್ಬೆರಗಾಗುತ್ತಿದೆ.